ಸರ್ವರಿಗೂ ನಮಸ್ಕಾರ. ಗಣಕರಂಗ ಧಾರವಾಡ ಹಮ್ಮಿಕೊಂಡಿರುವಂತಹ ಬುದ್ಧ ಪೂರ್ಣಿಮೆಯ ಕವನ ಸ್ಪರ್ಧೆಗಾಗಿ ನನ್ನ ಒಂದು ಕವನವನ್ನು ವಾಚಿಸಲು ಇಷ್ಟಪಡ್ತಾ ಇದ್ದೀನಿ. ನನ್ನ ಹೆಸರು ಸ್ವಪ್ನ ಹಾರಿ, ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು. ನನ್ನ ಒಂದು ಕವನದ ಶೀರ್ಷಿಕೆ ಬುದ್ಧನ ಚರಿತೆ. ಬುದ್ಧ ಕ್ರಿಸ್ತ ಪೂರ್ವ ವರ್ಷಗಳ ಹಿಂದಿದ್ದ. ಯುದ್ಧಗಳ ಬೇಡವೆಂದು ಜನರಿಗೆ ತಿಳಿಸಿದ್ದ. ಶುದ್ಧ ಬೋಧನೆಗಳ ಮೂಲಕ ಪರಿಚಿತನಾಗಿದ್ದ. ಪೆದ್ದರನ್ನು ಪ್ರಜ್ಞಾವಂತರಾಗಿ ಮಾಡಲು ತಯಾರಿದ್ದ. ಗುದ್ದಾಡಿ ಸಂಸಾರ ಸುಖಗಳನ್ನು ತ್ಯಜಿಸಿದ್ದ. ಒದ್ದಾಡಿ ದ್ವೇಷ ಅಸೂಯೆಗಳ ಮಂತ್ರವನ್ನು ಪಠಿಸಬಾರದೆಂದು ಹವಣಿಸುತ್ತಿದ್ದ. ಎದ್ದು ಎಲ್ಲರನ್ನ ಬಿಟ್ಟು ಪರಿತ್ಯಜಿಸಿ ಹೊರಟು ನಿಂತಿದ್ದ. ಕದ್ದು ಜೀವನ ನಡೆಸಿದ ಅಂಗುಲಿಮಾಲರನ್ನು ಬದಲಿಸಲು ಶ್ರಮಪಟ್ಟಿದ್ದ. ಕನಲಿದ ಜನರ ಕಷ್ಟ ಕಾರ್ಪಣ್ಯಗಳ ಕಂಡು ಬದುಕಿದ್ದರೂ ಸರಳತೆಯ ವಿನಯತೆಯ ಉಂಡು. ನೆರೆಯುತ್ತಿದ್ದರೂ ಇವನಿಂದೆ ಜನರ ದಂಡು. ವದನವ ಹರಳಿತು ಹೂವಿನಂತೆ ದುಂಡು. ಮರುಗುತ್ತಿದೆ ದೇಶದೆಲ್ಲೆಡೆ ಆ ಕ್ರಂದನವ ನಿಂದು. ಗಗನಕ್ಕೇರಿವೆ ದಿನಸಿ ವಸ್ತುಗಳ ಬೆಲೆಗಳ ಇಂದು. ಬರೆ ಬೀಳುತ್ತಿದೆ ನರ ಮನುಷ್ಯರ ಜೀವನದಲ್ಲಿಂದು. ಸುಧಾರಿಸಿಕೊಳ್ಳಬೇಕಿದೆ ಎಲ್ಲರೂ ನಾವಿಂದು. ಮಾನವ ತತ್ವದಲ್ಲಿ ಬಾಳಬೇಕಿದೆ ಸಹೋದರರೆಂದು. ವೈರತ್ವದಲ್ಲಿ ಸುಖವಿಲ್ಲವೆಂದು ಮನಗಾಣಬೇಕಿದೆ. ಬಾಂಧವ್ಯದ ಕೊಂಡಿಯನ್ನು ಬೆಸೆಯಬೇಕಿದೆ. ಎಲ್ಲರೊಳಗೊಂದು ಸಮಾನತೆಯ ಬೀಜ ಬಿತ್ತಬೇಕಿದೆ. ಅವಕಾಶ ಮಾಡಿಕೊಟ್ಟಂತಹ ಗಣಕರಂಗ ಸಂಸ್ಥೆಗೆ ಧನ್ಯವಾದಗಳು. ನಮೋ ಬುದ್ಧಾಯ. ಸರ್ವೇ ಜನ ಸುಖಿನೋ ಭವಂತು.